ಒಬ್ರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರ್ತಕ್ಕಂಥ ಬಜೆಟ್ ಅಂತ ಅದು ಇದು ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿರು. ಒಂದು ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದು ಮಾಡಲಿಲ್ಲ. ವೆಸ್ಟ್ ಎಂಡಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಆದರೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ, ಗಣರತ್ನ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದ್ದಾರೆ ಹೊರತು ಯಾವ ವಿಚಾರ. ಒಬ್ರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರ್ತಕ್ಕಂಥ ಬಜೆಟ್ ಅಂತ ಅದು ಇದು ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿರು. ಒಂದು ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದು ಮಾಡಲಿಲ್ಲ. ವೆಸ್ಟ್ ಎಂಡಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಆದರೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ, ಗಣರತ್ನ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದ್ದಾರೆ ಹೊರತು ಯಾವ ವಿಚಾರ